ಬಿ.ಆರ್. ಪಾಟೀಲ್ ಈಗಲೂ ಕೂಡ ತಮ್ಮ ಹೇಳಿಕೆಗೆ ಬದ್ಧರಾಗಿದ್ದು ಸಿಎಂ ಸಿದ್ದರಾಮಯ್ಯನವರಿಗೆ ಕಂಪ್ಲೀಟ್ ವರದಿ ಒಪ್ಪಿಸೋದಕ್ಕೆ ಸಜ್ಜಾಗ್ತಾ ಇದ್ದಾರೆ. ಇದರ ನಡುವೆ ವಸತಿ ಇಲಾಖೆಯಲ್ಲಿ ನಡೀತಾ ಇದೆ ಅನ್ನುವಂತಹ ಅಕ್ರಮದ ವಿಚಾರವಾಗಿ ಸಚಿವ ಜಮೀರ್ ಅಹಮದ್ಗೂ ಕೂಡ ಸಂಕಷ್ಟ ತಂದೊಡ್ತಾ ಇದೆ. ಯಾಕಂದ್ರೆ ಸ್ವಪಕ್ಷದಲ್ಲೇ ಜಮೀರ್ ರಾಜೀನಾಮೆ ಕೊಡ್ಲಿ ಅನ್ನುವಂಥ ಕೂಗು ಕೇಳಿ ಬರ್ತಾ ಇದೆ. ಬಿ.ಆರ್. ಪಾಟೀಲ್ ಆಡಿಯೋ ಬಾಂಬ್, ಜಮೀರ್ಗೆ ವಸತಿ ಸಂಕಷ್ಟ. ನನ್ನ ಕ್ಷೇತ್ರಕ್ಕೆ ಬಡವರಿಗೆ ಮನೆಗಳಿಲ್ಲ, 6,000 ಮನೆ ಕೊಡ್ರಿ ಅಂತ ಮಂತ್ರಿಯವರಿಗೆ ರಿಕ್ವೆಸ್ಟ್ ಲೆಟರ್ ಕೊಟ್ಟಿದ್ದೆ. ಬ್ಯಾಟಲ್ ಫೈಟ್ ನಿಂದ ವಾಪಸ್ ಹೋಗಿಲ್ಲ, ಬಿಆರ್ಪಿ ಮತ್ತೆ ಸಿಡಿಲು. ನಾನು ಬ್ಯಾಟಲ್ ಫೀಲ್ಡ್ಲಿಂದ ವಾಪಸ್ ಹೋಗಿಲ್ಲ. ಸಿಡಿಲು ಸರ್ಕಾರಕ್ಕೆ ಶಾಸಕರ ಅಸಮಾಧಾನದ ಸಿಡಿಲು ಹೊಡೆದಿದೆ. ಪಂಚ ಗ್ಯಾರಂಟಿ ಕೊಟ್ಟು ಜನ ಮನ್ನಣೆ ಗಳಿಸಿದ್ದ ಕಾಂಗ್ರೆಸ್ ಸರ್ಕಾರಕ್ಕೆ ಶಾಸಕರೇ ತಿರುಗುಬಾಣವಾಗಿದ್ದಾರೆ. ನಾವು ಬರೆದ ಪತ್ರಕ್ಕೆ ಮನ್ನಣೆ ಸಿಕ್ತಿಲ್ಲ ಅಂತ ಸಿದ್ದರಾಮಯ್ಯ ಸರ್ಕಾರದ ಮೇಲೆ ಮಿಸೈಲ್ ಹಾರಿಸ್ತಾ ಇದ್ದಾರೆ. ಮೊನ್ನೆ ಸಿಡಿದ ಮನೆಗಾಗಿ ಮನಿ ಅನ್ನುವಂತ ಆಡಿಯೋ ಬಾಂಬ್ ಇದೀಗ ಸರ್ಕಾರವನ್ನ ವಸತಿ ಬಲೆಯಲ್ಲಿ ಸಿಲುಕಿಸಿದೆ. ಅದರಲ್ಲೂ ಆಳಂದ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಬಿ.ಆರ್. ಪಾಟೀಲ್ ನೇರವಾಗಿ ವಸತಿ ಸಚಿವರ ವಿರುದ್ಧವೇ ಸಿಡಿದಿದ್ದಾರೆ. ನಾನು ಬರೆದ ಪತ್ರಕ್ಕೆ ಉತ್ತರ ಕೊಡ್ಲಿಲ್ಲ ಅಂತ ಇವತ್ತು ಕೂಡ ಬೆಂಕಿ ಉಗುಳಿದ್ದಾರೆ. ಸದ್ಯ ಆಡಿಯೋ ಬಾಂಬ್ ನ ಚೆಂಡು ಸಿಎಂ ಅಂಗಳ ತಲುಪಿದೆ. ನಾನು ಇಡೀ ಕ್ಷೇತ್ರಕ್ಕೆ ಬೇಡಿ ಪತ್ರಕ್ಕೆ ಬೆಲೆ ಇಲ್ಲ 3 ಸಲ. ಆ ಗ್ರಾಮ ಪಂಚಾಯತಿ ಚೇರ್ಮನ್ ಮುಖಾಂತರ ಓದೋದಕ್ಕೆ ಬೆಲೆ ಬಂದಿದೆ ಅಂದ್ರೆ ಸ್ಟ್ರಾಂಗ್ ಯಾರು ಇದ್ದ ಸರ್ಕಾರದಾಗ. ಮನೆಗಳನ್ನು ಹಂಚಿರಿ ಅಂತ ಕೊಟ್ಟಿದೆ. ನನ್ನ ಕ್ಷೇತ್ರಕ್ಕೆ ಬಡವರಿಗೆ ಮನೆಗಳಿಲ್ಲ, 6,000 ಮನೆ ಕೊಡ್ರಿ ಅಂತ ಮಂತ್ರಿಯವರಿಗೆ ರಿಕ್ವೆಸ್ಟ್ ಲೆಟರ್ ಕೊಟ್ಟಿದ್ದೆ. 1 ಮನೆ ಕೊಡಲಿಲ್ಲ, 3 ಲೆಟರ್ ಕೊಡಲಿಲ್ಲ. ಏನಿಲ್ಲ, ಎಲ್ಲಿದ್ದೀರಿ ಅಂತ ಕೇಳಿದ್ರು, ಆಳಂದಾಗಿದ್ದೀನಿ ಅಂದೆ. ಯಾವಾಗ ಬರ್ತೀವಿ ಬೆಂಗಳೂರಿಗೆ? ಬರ್ತೀನಿ ಅಂತಂದೆ. ರಾಯಚೂರು ಬರ್ತಾ ಇಲ್ಲ ಅಂದ್ರೆ ನಾನು ಕರೆದಿಲ್ಲ, ನಾ ಬರಲಂತೆ. ಆಯ್ತು 25ಕ್ಕೆ ನಾನು ಡೆಲ್ಲಿಗೆ ಹೋಗಿ ಬರ್ತೀನಿ, ಸಾಯಂಕಾಲ ಸಿಗು ಅಂತ. ಆಯ್ತು ಬರ್ತೀನಿ ಅಂತ ಹೇಳಿದೆ. ಗೊತ್ತಿದ್ರೆ ಜಗತ್ತಿಗೆ ಗೊತ್ತಾದ ಮೇಲೆ ಹೀಗೆ ಸಿಡಿದೆದ್ದಿರುವ ಬಿ.ಆರ್. ಪಾಟೀಲ್ ಆರೋಪಗಳನ್ನ ಮತ್ತೊಬ್ಬ ಕಾಂಗ್ರೆಸ್ ಶಾಸಕ ರಾಜು ಕಾಂಗೆ ಸಮರ್ಥಿಸಿಕೊಂಡಿದ್ದಾರೆ. ಸರ್ಕಾರದ ಕಾರ್ಯವೈಖರಿ ಬಗ್ಗೆ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ರಾಜು ಕಾಗೆ ಮಾತಿಗೆ ಧ್ವನಿಗೂಡಿಸಿರುವ ಬಿ.ಆರ್. ಪಾಟೀಲ್ ಇಷ್ಟೇ ಅಲ್ಲ, ಮತ್ತಷ್ಟು ಶಾಸಕರು ಅಸಮಾಧಾನ ಹೊರಹಾಕಲಿದ್ದಾರೆ ಅಂತ ಬಾಂಬ್ ಹಾಕಿದ್ದಾರೆ. ರಾಜೀವ್ ಕಾಗೆ ಅವರು ಶಾಸಕಾಂಗ ಪಕ್ಷದ ಸಭೆಯಲ್ಲಿ 6 ತಿಂಗಳ ಹಿಂದ್ಗಡೆ ಏನ್ ಹೇಳೋದಲ್ಲ ಹೇಳಿದ್ದಾರೆ. ಇನ್ನ ಬಹಳ ಮಂದಿ ಹೇಳೋರು ಇನ್ನು ಬಹಳ ಜನ ಹೇಳೋರಿದ್ದಾರೆ. ಜಮೀರ್ ರಾಜೀನಾಮೆ ಕೊಡೋದು ಒಳ್ಳೆಯದು ಎಂದ ಬೇಳೂರು. ವಸತಿ ಸಚಿವರು ಉತ್ತರ ಕೊಡಬೇಕು ಎಂದ ಡಿ.ಕೆ. ಶಿವಕುಮಾರ್. ಬಿ.ಆರ್. ಪಾಟೀಲ್ ಮಾಡಿರೋ ಆರೋಪ ವಸತಿ ಸಚಿವ ಜಮೀರ್ ಅಹಮದ್ಗೆ ಸಂಕಷ್ಟ ತಂದೊಡ್ಡಿದೆ. ಸ್ವಪಕ್ಷದಲ್ಲೇ ರಾಜೀನಾಮೆಯ ಕೂಗು ಎದ್ದಿದೆ. ಜಮೀರ್ ರಾಜೀನಾಮೆ ಕೊಡೋದು ಒಳ್ಳೇದು ಅಂತ ಸಾಗರ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಬೇಳೂರು ಗೋಪಾಲಕೃಷ್ಣ ಆಗ್ರಹಿಸಿದ್ದಾರೆ. ವಸತಿ ಸಚಿವರೇ ಉತ್ತರ ಕೊಡಬೇಕು ಅಂತ ಡಿ.ಕೆ. ಶಿವಕುಮಾರ್ ಕೂಡ ಹೇಳಿದ್ದಾರೆ. ಇವತ್ತು ಒಬ್ಬ ಹಿರಿಯ ಸದಸ್ಯರು ಇವತ್ತು ಏನು ಅಪಾದನೆ ಮಾಡಿದ್ದಾರೆ, ನನ್ನ ಲೆಕ್ಕ ಇದೇನಾದ್ರು ತನಿಖೆ ಮಾಡಿ ಅದು ತಪ್ಪಿಸೋ ಥರ ಮಂತ್ರಿ ರಾಜೀನಾಮೆ ಕೊಡೋದು ಒಳ್ಳೇದಾಗುತ್ತೆ. ನನ್ನ ಲೆಕ್ಕ ಜಮೀರ್ ಅಹಮದ್ ರಾಜೀನಾಮೆ ಕೊಡಬೇಕು ಅಂತ ಹೇಳ್ಬಿಟ್ಟು ನಿಮ್ಮದೇ ಪಕ್ಷದ ಶಾಸಕ ಬೇಳೂರು ಗೋಪಾಲಕೃಷ್ಣ ಹೇಳ್ತಾರೆ. ಗೊತ್ತಿಲ್ಲ ನನಗೆ ಯಾವ ಈ ಸನ್ನಿವೇಶದಲ್ಲಿ ಹೇಳಿದ್ದಾರೆ ಅಂತ ಗೊತ್ತಿಲ್ಲ ನನಗೆ. ನಾನು ತಿಳ್ಕೊಳ್ತೀನಿ. ಸಿಎಂ ಮತ್ತು ನಮ್ಮ ಬಿಕಾಸ್ ಈಸ್ ಎ ಪ್ಲಾನಿಂಗ್ ಕಮಿಷನ್ ಚೇರ್ಮನ್, ಸಿಎಂ ಮತ್ತು ಹೌಸಿಂಗ್ ಮಿನಿಸ್ಟರ್ ಅದಕ್ಕೆ ಉತ್ತರ ಕೊಡ್ತಾರೆ. ಸಿಎಂಗೆ ಧಮ್ ಇದ್ರೆ ಕ್ರಮ ಕೈಗೊಳ್ಳಲಿ, ಬಿಜೆಪಿ ಸವಾಲ್. ಕಾಂಗ್ರೆಸ್ ಶಾಸಕರ ಆಕ್ರೋಶದ ನುಡಿಗಳೇ ಬಿಜೆಪಿಗೆ ಅಸ್ತ್ರ ಆಗಿದೆ. ಪಾಟೀಲ್ ಬಾಯಿ ಮುಚ್ಚಿಸಬಾರದು ಅಂತ ಬಿಎಸ್ವೈ ಆಗ್ರಹಿಸಿದ್ದಾರೆ. ಸಿದ್ದರಾಮಯ್ಯ ಮತ್ತು ಜಮೀರ್ ರಾಜೀನಾಮೆಗೆ ಒತ್ತಾಯಿಸಿದ್ದಾರೆ. ಲಂಚ ಕೊಡದೆ ದುಡ್ಡು ಕೊಡದೆ ಏನು ಕೆಲಸ ಆಗೋದಿಲ್ಲ ಅನ್ನುವಂಥ ಗುರುತರವಾದಂಥ ಆರೋಪವನ್ನು ಮಾಡಿದ್ದಾರೆ. ಮುಖ್ಯಮಂತ್ರಿಗಳು ಕರೆದ್ರೆ ಅವ್ರ ಮುಂದೆನೂ ಸಹ ನಾನು ವಾಸ್ತವಿಕ ಸ್ಥಿತಿಯನ್ನು ತಿಳಿಸ್ತೇನೆ ಅಂತ ಹೇಳಿದ್ದಾರೆ. ಅಂದರೆ ಮುಖ್ಯಮಂತ್ರಿಗಳೇ ಇವತ್ತು ಬಿ.ಆರ್. ಪಾಟೀಲ್ ಕರೆದು ಅವ್ರ ಬಾಯಿ ಮುಚ್ಚುವಂಥ ಪ್ರಯತ್ನ ಮಾಡ್ಬೋದು ಅನ್ನೋ ಆತಂಕ ನಮಗಿದೆ. ದಮ್ಮಿದ್ರೆ ಸಿದ್ದರಾಮಯ್ಯನಿಗೆ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕು. ಇಲ್ಲ ಅಂದ್ರೆ ಸಿದ್ದರಾಮಯ್ಯನವ್ರಿಗೆ ದಮ್ಮಿಲ್ಲ, ಮುಖ್ಯಮಂತ್ರಿ ಆಗಕ್ಕೆ ತಾಕತ್ತಿಲ್ಲ. ಈಗ ಮೂಕ ರಾಮಯ್ಯ, ಇಷ್ಟು ದಿನದಿಂದ ನಿದ್ದೆ ಮಾಡೋ ರಾಮಯ್ಯ ಆಯಿತು, ಮೂಕ ರಾಮಯ್ಯ. ಒಂದು ರಿಯಾಕ್ಷನ್ ಇಲ್ಲ ಇದಕ್ಕೆ. ಹಾಲಿ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆ ಮಾಡಿಸಿ. ಅದಕ್ಕೆ ಮುಂಚೆ ಜಮೀರ್ ಅಹಮದ್ ಅವರು ರಾಜೀನಾಮೆ ಪಡೀರಿ. ಮತ್ತೆ ಬರೀ ಒಂದು ಇಲಾಖೆನಲ್ಲಿ ಮಾತ್ರ ಈ ಭ್ರಷ್ಟಾಚಾರ ಅಲ್ಲ, ಎಲ್ಲ ಇಲಾಖೆಗಳಲ್ಲೂ ಭ್ರಷ್ಟಾಚಾರ ಇದೆ. ವಸತಿ ಇಲಾಖೆಯಲ್ಲಿ ಲಂಚಗುಳಿತನ ನಡೀತಾ ಇದೆ ಅಂತ ಬಿ.ಆರ್. ಪಾಟೀಲ್ ಗಂಭೀರ ಆರೋಪ ಮಾಡಿದ್ದಾರೆ. ಆದ್ರೆ ಇದನ್ನ ಗಂಭೀರವಾಗಿ ಪರಿಗಣಿಸಿರುವ ಸರ್ಕಾರ ಭೇಟಿಗೆ ಸಮಯ ನಿಗದಿ ಮಾಡಿದೆ. ಜೂನ್ 25ರಂದು ಸಿಎಂ ಸಿದ್ದರಾಮಯ್ಯನವರನ್ನ ಬಿ.ಆರ್. ಪಾಟೀಲ್ ಭೇಟಿ ಆಗ್ತಾ ಇರೋದು ಸಾಕಷ್ಟು ಕುತೂಹಲಕ್ಕೂ ಕಾರಣ ಆಗಿದೆ. ಕಲಬುರಗಿಯಿಂದ ದತ್ತಾತ್ರೇಯ ಪಾಟೀಲ್ ಜೊತೆ ಪ್ರಸನ್ನ ಗಾಂವ್ಕರ್, ಟಿವಿ9 ಬೆಂಗಳೂರು.